ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಸ್ವಾಗತ. ಪಾತ್ರ ಶ್ರೀರಾಮ. ರಾಮನ ಪಾತ್ರವನ್ನು 2 ಹಂತಗಳಲ್ಲಿ ನೋಡೋಣ. ಮೊದಲ ಭಾಗದಲ್ಲಿ ರಾಮನ ಕಥೆ, ಎರಡನೆಯ ಹಂತದಲ್ಲಿ ಪಾತ್ರ ವ್ಯಕ್ತಿತ್ವ ವಿಶೇಷ. ಅಯೋಧ್ಯಾಧಿಪತಿ ದಶರಥನ ಹಿರಿಯ ಮಗ ಶ್ರೀರಾಮ, ತಾಯಿ ಕೌಸಲ್ಯೆ. ದಶರಥ ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ನಡೆಸಿ ಪಡೆದ 4 ಮಕ್ಕಳಲ್ಲಿ ರಾಮ ಹಿರಿಯವನು. ಚೈತ್ರ ಶುಕ್ಲ ನವಮಿಯ ಪುನರ್ವಸು ನಕ್ಷತ್ರದಲ್ಲಿ ರಾಮ ಜನಿಸಿದ. ಭರತ, ಲಕ್ಷ್ಮಣ ಹಾಗೂ ಶತ್ರುಘ್ನ ಈ 3 ತಮ್ಮಂದಿರಲ್ಲಿ ಲಕ್ಷ್ಮಣನ ಮೇಲೆ ರಾಮನಿಗೆ ಅಪಾರ ಪ್ರೀತಿ. ರಮಯತಿ ಸರ್ವಾಗುಣೈಃ ಇತಿ ರಾಮಃ. ತನ್ನ ಸರ್ವ ಸದ್ಗುಣಗಳಿಂದ ಎಲ್ಲರನ್ನೂ ಆನಂದಪಡಿಸಿದವನು ಶ್ರೀರಾಮ. ಇನ್ನೂ 16 ವರ್ಷ ತುಂಬುವ ಮೊದಲು ಯಜ್ಞ ರಕ್ಷಣೆಗಾಗಿ ರಾಮ ತಮ್ಮ ಲಕ್ಷ್ಮಣನೊಂದಿಗೆ ವಿಶ್ವಾಮಿತ್ರ ಮಹರ್ಷಿಯ ಸಿದ್ಧಾಶ್ರಮಕ್ಕೆ ತೆರಳಿದ. ವಿಶ್ವಾಮಿತ್ರ ಋಷಿ ರಾಮಲಕ್ಷ್ಮಣರಿಗೆ ಬಲ ಅತಿಬಲ ಎಂಬ 2 ಮಂತ್ರಗಳನ್ನು, ಹಲವು ಅಸ್ತ್ರ ಉಪಸಂಹಾರ ಮಂತ್ರಗಳನ್ನು ಉಪದೇಶಿಸಿದ. ಯಜ್ಞಕಂಟಕರಾಗಿದ್ದ ತಾಟಕೆ, ಮಾರೀಚ, ಸುಬಾಹು ಮುಂತಾದ ರಾಕ್ಷಸರನ್ನು ರಾಮ ನಿಗ್ರಹಿಸಿದ. ಇದೇ ಸಂದರ್ಭ ಮಿಥಿಲೆಯ ರಾಜ ಜನಕ ವಿಶ್ವಾಮಿತ್ರನಿಗೆ ಸೀತಾಸ್ವಯಂವರದ ಆಮಂತ್ರಣವನ್ನು ಕಳುಹಿಸಿ ಬಂದು ಮಗಳನ್ನು ಹರಸುವಂತೆ ಬಿನ್ನವಿಸಿದ್ದ. ರಾಮಲಕ್ಷ್ಮಣರನ್ನು ವಿದೇಹಕ್ಕೆ ಕರೆದೊಯ್ಯುತ್ತಾ ವಿಶ್ವಾಮಿತ್ರ ಮಹರ್ಷಿ ಕುಶನಾಭ, ಸಗರ, ಭಗೀರಥ, ಸಮುದ್ರಮಥನ ಹೀಗೆ ಹಲವು ಪೂರ್ವ ವೃತ್ತಾಂತಗಳನ್ನು ರಾಮಲಕ್ಷ್ಮಣರಿಗೆ ತಿಳಿಸಿದ. ಗೌತಮರ ಶಾಪಕ್ಕೆ ತುತ್ತಾಗಿ ಕಲ್ಲಾಗಿದ್ದ ಅಹಲ್ಯೆಯನ್ನು ರಾಮ ಶಾಪ ವಿಮುಕ್ತಿಗೊಳಿಸಿದ. ಸೀತಾ ಸ್ವಯಂವರಕ್ಕೆ ಜನಕ ಪಣವಾಗಿರಿಸಿದ್ದ ಶಿವಧನುಸ್ಸನ್ನು ಮುರಿದು ಉತ್ತರ ಫಲ್ಗುಣೀ ನಕ್ಷತ್ರದಲ್ಲಿ ಸೀತೆಯನ್ನು ವರಿಸಿದ. ಅಯೋಧ್ಯೆಗೆ ಹಿಂತಿರುಗುವ ಮಾರ್ಗಮಧ್ಯೆ ಪರಶುರಾಮನನ್ನು ನಿಗ್ರಹಿಸಿ ಅವನಲ್ಲಿದ್ದ ವೈಷ್ಣವಾಂಶವನ್ನು ಹೀರಿ ಅಯೋಧ್ಯೆ ಸೇರಿ ಸರ್ವರನ್ನು ಆನಂದಪಡಿಸುತ್ತಾ ಸೀತಾ ಸಮೇತ ಸುಖವಾಗಿದ್ದ. ವೃದ್ಧ ದಶರಥ ಹಿರಿಯ ಪುತ್ರ ರಾಮನಿಗೆ ಯೌವರಾಜ್ಯಾಭಿಷೇಕ ನಡೆಸಲು ಕುಲಗುರು ವಸಿಷ್ಠರ ನೇತೃತ್ವದಲ್ಲಿ ಸಿದ್ಧತೆ ನಡೆಸಿದ. ಆದರೆ ಕೈಕೆ ದಾಸಿ ಮಂಥರೆಯ ದುರ್ಬೋಧನೆಗೆ ವಶಳಾಗಿ ರಾಮ 14 ವರ್ಷ ಕಾಡಿಗೆ ಹೋಗಬೇಕು, ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ನಡೆಯಬೇಕು ಎಂದು ಷರತ್ತನ್ನು ಮುಂದಿಟ್ಟಳು. ರಾಮ ಯಾವುದೇ ಉದ್ವೇಗಕ್ಕೆ ಒಳಗಾಗದೆ ಪಿತೃವಾಕ್ಯ ಪರಿಪಾಲನೆಗೆ ಸಿದ್ಧನಾದ. ಸೀತೆ ರಾಮನನ್ನು ಹಿಂಬಾಲಿಸಿದಳು. ಲಕ್ಷ್ಮಣನೂ ಅಣ್ಣನಂತೆ ನಾರುಮಡಿಯನ್ನುಟ್ಟು ನೆರಳಿನಂತೆ ಹೊರಟ. ಪ್ರಜಾಪರಿವಾರವನ್ನು ಬೀಳ್ಕೊಟ್ಟು ಮಂತ್ರಿ ಸುಮಂತ್ರನನ್ನು ಒಳಗೊಂಡು ಸಂಜೆ ಹೊತ್ತು ತಮಸಾ ನದೀ ತೀರವನ್ನು ಸೇರಿದ. ವನವಾಸದ ಪ್ರಥಮ ರಾತ್ರಿಯನ್ನು ತಂದೆ ತಾಯಿಯರ ನೆನಪಿನಲ್ಲೇ ಕಳೆದ. ಮರುದಿನ ಪುರಜನರ ಕಣ್ತಪ್ಪಿಸಿ ಹೊರಟು ಕೋಸಲದ ಎಲ್ಲೆಯನ್ನೂ ದಾಟಿದ. ಸೀತಾಲಕ್ಷ್ಮಣ ಸಮೇತ ಮುಂದುವರಿದ ಶ್ರೀರಾಮ ಗಂಗಾನದಿಯ ತೀರದಲ್ಲಿ ತನ್ನ ಪರಮಸ್ನೇಹಿತ ಗುಹನ ಕಾವಲಿನಲ್ಲಿ ಇರುಳನ್ನು ಕಳೆದ. ಮರುದಿನ ಗುಹನಿಂದ ಬೀಳ್ಕೊಟ್ಟು ಸುಮಂತ್ರನನ್ನು ಅಯೋಧ್ಯೆಗೆ ಕಳುಹಿಸಿದ. ಮುಂದೆ ಗಂಗಾ ಯಮುನಾ ಸಂಗಮದಲ್ಲಿರುವ ಭರದ್ವಾಜರ ಆಶ್ರಮಕ್ಕೆ ಬಂದು ಭರದ್ವಾಜರ ಸೂಚನೆಯಂತೆ ಚಿತ್ರಕೂಟವನ್ನು ಸೇರಿದ. ಅಲ್ಲಿ ಮಾಲ್ಯವತಿ ನದಿ ಹರಿಯುತ್ತಿತ್ತು. ಪಕ್ಕದಲ್ಲಿ ವಾಲ್ಮೀಕಿ ಋಷಿಯ ಆಶ್ರಮವೂ ಇತ್ತು. ಆ ಪ್ರದೇಶ ತಮ್ಮ ವಾಸಕ್ಕೆ ಯೋಗ್ಯವೆಂದು ರಾಮಲಕ್ಷ್ಮಣರು ಪರ್ಣಶಾಲೆಯೊಂದನ್ನು ನಿರ್ಮಿಸಿಕೊಂಡರು. ರಾಮನ ವನವಾಸ ಹಾಗೂ ದಶರಥನ ಮರಣ, ಈ ಅನಿರೀಕ್ಷಿತ ಘಟನೆಗಳಿಂದ ಚಿಂತಾಕ್ರಾಂತನಾದ ಭರತ ಚಿತ್ರಕೂಟಕ್ಕೆ ಬಂದು ಮರಳಿ ಅಯೋಧ್ಯೆಗೆ ಬರುವಂತೆ
ರಾಮನನ್ನು ಪರಿಪರಿಯಾಗಿ ಬೇಡಿಕೊಂಡ. ತಂದೆಗೆ ಪ್ರೇತಕರ್ಮವನ್ನು ನೆರವೇರಿಸಿ ತನ್ನ ಪಾದುಕೆಗಳನ್ನು ನೀಡಿ ಶ್ರೀರಾಮ ಭರತಾದಿಗಳನ್ನು ಅಯೋಧ್ಯೆಗೆ ಕಳುಹಿಸಿದ. ತಾಯಿ ಮತ್ತು ಸಹೋದರರ ನೆನಪು ಬಂದು ಸಂತಾಪ ಹೆಚ್ಚಾದ್ದರಿಂದ ಚಿತ್ರಕೂಟವನ್ನೂ ತೊರೆದು ರಾಮ ಸೀತಾ ಲಕ್ಷ್ಮಣರೊಂದಿಗೆ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ. ಅಲ್ಲಿ ಅತ್ರಿ ಮುನಿಗಳ ಭೇಟಿಯಾಯಿತು. ಕ್ರೂರ ರಕ್ಕಸ ವಿರಾಧನನ್ನು ವಧಿಸಿದ. ಶರಭಂಗ ಸುತೀಕ್ಷ್ಣ ಮುನಿಗಳನ್ನು ಕಂಡು ಅಗಸ್ತ್ಯಾಶ್ರಮವನ್ನು ಪ್ರವೇಶಿಸಿದ. ಅಗಸ್ತ್ಯರು ಬ್ರಹ್ಮದತ್ತವಾದ ಧನುಸ್ಸು, ಬಾಣ ಮತ್ತು ಅಕ್ಷಯ ಬತ್ತಳಿಕೆಯನ್ನು ರಾಮನಿಗೆ ನೀಡಿದರು. ಸೀತಾರಾಮಲಕ್ಷ್ಮಣರು ಮುಂದೆ ಅಗಸ್ತ್ಯರ ನಿರ್ದೇಶನದಂತೆ ಗೋದಾವರಿ ನದೀ ತಟದ ಪಂಚವಟಿ ಪ್ರದೇಶದಲ್ಲಿ ಕುಟೀರವನ್ನು ನಿರ್ಮಿಸಿಕೊಂಡರು. ಇದೇ ಸಂದರ್ಭ ರಾವಣನ ತಂಗಿ ಶೂರ್ಪನಖಿ ರಾಮನ ಬಳಿ ಬಂದು ಮದುವೆಯಾಗುವಂತೆ ಪೀಡಿಸಿದ್ಲು. ರಾಮ ಲಕ್ಷ್ಮಣನ ಮೂಲಕ ಆಕೆಯ ಕಿವಿ ಮೂಗು ಕತ್ತರಿಸಿ ವಿರೂಪಗೊಳಿಸಿದ. ಅವಳ ರಕ್ಷಣೆಗೆ ಬಂದ 14,000 ಖರದೂಷಣಾದಿ ರಾಕ್ಷಸರನ್ನೂ ರಾಮ ಸಂಹರಿಸಿದ. ಅಕಂಪನ ಎಂಬ ದೂತನಿಂದ ಸರ್ವ ವಿಚಾರವರಿತ ರಾವಣ ಪ್ರತೀಕಾರಕ್ಕಾಗಿ ಮಾವ ಮಾರೀಚನ ಸಹಾಯ ಪಡೆದು ಜನಸ್ಥಾನಕ್ಕೆ ಬಂದ. ಮಾರೀಚ ಚಿನ್ನದ ಜಿಂಕೆಯಾಗಿ ಸೀತೆಯೆದುರು ಕುಣಿದ. ಯತಿವೇಷದಿಂದ ಬಂದ ರಾವಣ ಸೀತೆಯನ್ನು ಅಪಹರಿಸಿದ. ತಡೆದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದ. ಸೀತೆಯನ್ನು ಹುಡುಕಲು ಹೊರಟ ರಾಮ ಜಟಾಯುವಿನಿಂದ ಸೀತಾ ವೃತ್ತಾಂತವನ್ನು ತಿಳಿದ. ಗತಿಸಿದ ಅವನಿಗೆ ಮಂತ್ರಪೂರ್ವಕ ತರ್ಪಣ ನೀಡಿದ. ಕಬಂಧ ಎಂಬ ರಾಕ್ಷಸನನ್ನು ಕೊಂದು ವೃದ್ಧೆ ಶಬರಿಯನ್ನು ಸಂತೈಸಿ ಪಂಪಾ ಸರೋವರದ ಬಳಿಯಿರುವ ಋಷ್ಯಮೂಕ ಪರ್ವತದೆಡೆಗೆ ಬಂದ. ಸುಗ್ರೀವ ಸಖ್ಯವನ್ನೇರ್ಪಡಿಸಿಕೊಂಡು ವಾಲಿಯನ್ನು ಸಂಹರಿಸಿ ಪ್ರಸ್ರವಣ ಪರ್ವತದ ಗುಹೆಯೊಂದರಲ್ಲಿದ್ದು ಮಳೆಗಾಲವನ್ನು ಕಳೆದ. ಶರತ್ಕಾಲ ಕಾಲಿಟ್ಟ ಕೂಡಲೇ ಕಪಿಗಳ ನೆರವಿನಿಂದ ಸೀತಾನ್ವೇಷಣಾ ಕಾರ್ಯ ಆರಂಭವಾಯಿತು. ದಕ್ಷಿಣ ದಿಕ್ಕಿಗೆ ಹೊರಟ ಹನುಮಂತನ ಕೈಯಲ್ಲಿ ರಾಮ ತನ್ನ ಉಂಗುರವನ್ನು ಕೊಟ್ಟ. ಮರೆಹೊಕ್ಕ ವಿಭೀಷಣನಿಗೆ ಆಶ್ರಯ ಕೊಟ್ಟ. ಸೇತು ನಿರ್ಮಾಣವಾಯಿತು. ರಾವಣನೊಂದಿಗೆ ಯುದ್ಧ ನಡೆಸಲು ಇಂದ್ರ ಮಾತಲಿಯೊಂದಿಗೆ ರಥವನ್ನು ಕಳುಹಿಸಿದ. ರಾವಣನ ವಧಿಯ ಬಳಿಕ ರಾಮ ವಿಭೀಷಣನಿಗೆ ಲಂಕೆಯ ಪಟ್ಟವನ್ನು ಕಟ್ಟಿದ. ಪುಷ್ಪಕ ವಿಮಾನವನ್ನೇರಿ ಸೀತಾಲಕ್ಷ್ಮಣ ಕಪಿಸಂದೋಹದೊಂದಿಗೆ ಅಯೋಧ್ಯೆಗೆ ಹಿಂತಿರುಗಿದ. ವಸಿಷ್ಠರ ಪೌರೋಹಿತ್ಯದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಯಿತು. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ಭ್ರಾತೃಭಿಸ್ಸಹಿತ ಶ್ರೀಮಾನ್ ರಾಮೋ ರಾಜ್ಯಮಕಾರಯತ್. ಹೀಗೆ 10,000 ವರ್ಷದವರೆಗೆ ಶ್ರೀರಾಮ ಅಯೋಧ್ಯೆಯನ್ನಾಳಿದ. ಸೀತೆ ಭೂಮಿಯಲ್ಲಿ ಐಕ್ಯಳಾದ ಬಳಿಕ 1,000 ವರ್ಷ ಕಾಲ, ಹೀಗೆ 11,000 ವರ್ಷ ರಾಮರಾಜ್ಯವನ್ನಾಳಿದ. ಅಗಸನಿಂದ ಅಪಮಾನದ ಮಾತನ್ನು ಕೇಳಿ ರಾಮ ಸೀತಾ ಪರಿತ್ಯಾಗ ಮಾಡಿದ. ವಾಲ್ಮೀಕಿ ಮಹರ್ಷಿ ಗರ್ಭಿಣಿ ಸೀತೆಗೆ ಆಶ್ರಯ ನೀಡಿದ. ವಾಲ್ಮೀಕಿಯ ಆಶ್ರಮದಲ್ಲಿ ಹುಟ್ಟಿದ ಕುಶಲವರು ರಾಮಕಥೆಯನ್ನು ರಾಮನಿಗೆ ಹಾಡಿ ಹೇಳಿದರು. ಕಾಲಪುರುಷ ಬ್ರಾಹ್ಮಣ ವೇಷದಿಂದ ಬಂದು ಅವತಾರವನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದಾಗ ಪ್ರಜಾಪರಿವಾರದೊಂದಿಗೆ ರಾಮ ಸರಯೂ ನದಿಯನ್ನು ಹೊಕ್ಕು ದೇಹತ್ಯಾಗ ಮಾಡಿದ. ದಿವ್ಯ ದೇಹದಿಂದ ವೈಕುಂಠ ಸೇರಿದ. ಆ ಮೂಲಕ ಮಹಾವಿಷ್ಣುವಿನ 7ನೆಯ ಅವತಾರ ಪೂರ್ಣವಾಯಿತು. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.